ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ, ಇದು ನಾನು ಅಮ್ಮನ ಮನೆಗೆ ಹೋದಾಗ ಮಾಡಿದಂಥ ವೀಡಿಯೋ. ಇದನ್ನು ಶೂಟ್ ಮಾಡಿ ತುಂಬ ದಿವಸ ಆಗಿತ್ತು, ಆದರೆ ನಾನು ಹಾಕೇ ಇರಲಿಲ್ಲ, ಮರ್ತುಬಿಟ್ಟಿದ್ದೆ. ಇವಾಗ ನೆನಪಾಯಿತು ಹಾಕೋಣ ಅಂದ್ಕೊಂಡು ವೀಡಿಯೋ ನೋಡ್ತಿದ್ದಾಗ ಇದು ಹಾಕೇ ಇಲ್ವಲ್ಲ ಇದನ್ನು ಅಂದ್ಕೊಂಡು ಇವಾಗ ಹಾಕೋಣ ಅಂತ ಮಾಡಿದ್ದೀನಿ. ನೋಡಿ, ಇದು ಅಮ್ಮನ ಮನೆ. ಇವಾಗ ನಾವು ಅಮ್ಮನ ಮನೆಗೆ ಬಂದಿದ್ದೀವಿ. ಮನೆ ಕೆಲಸ ಇನ್ನೂ ನಡೀತಿದೆ. ಅಮ್ಮನ ಮನೆ ಇಲ್ಲೇ ಇದ್ದಾರೆ. ಹಳೆ ಮನೆ ಅಂದರೆ ಆಗಿನ ಕಾಲದ್ದು, ನಮ್ಮ ತಾತನ ಕಾಲದ ಮನೇಲೆಲ್ಲ ತುಂಬ ಹಳೇದು ಮಣ್ಣಿನ ಮನೆ, ಮಣ್ಣಿನ ಗೋಡೆ ಮನೆ ಅದು. ಅದು ಸ್ವಲ್ಪ ಮಳೇಲಿ ಸ್ವಲ್ಪ ಬಿದ್ದೋಗ್ಲಿಕ್ಕಾಗಿತ್ತು, ಹಾಗಾಗಿ ಇಲ್ಲೇ ಇದ್ದಾರೆ ಇವಾಗ. ನೋಡಿ, ಇನ್ನು ಗೃಹ ಪ್ರವೇಶ ಏನೂ ಆಗಿಲ್ಲ, ಮನೆ ಕೆಲಸ ಇನ್ನೂ ತುಂಬ ಇದೆ. ಇದು ಬಚ್ಚೆ ಮನೆ, ಅದು ಅಡುಗೆ ಮನೆ. ಇದು ಹೊಗೆ ಸೊಪ್ಪು ಬೇಯಿಸ್ತಾರಲ್ಲ, ಅದು ಬೇರೆನ ಮನೆ. ನಮ್ಮ ಮನೆ ಎದುರುಗಡೆನೇ ಇರೋದು. ಇದು ನನ್ನ ತಂಗಿ ಮಗಳು ಮತ್ತು ನನ್ನ ಮಗ ನಿಂತಿರೋದು. ಇದು ಭತ್ತ ಮತ್ತು ರಾಗಿ ಮೂಟೆಗಳು. ಇದು ಹೊಗೆ ಸೊಪ್ಪು ಕಂತೆಗಳು ಕಟ್ಟಿಟ್ಟಿದ್ದಾರೆ. ನೋಡಿ, ಇಲ್ಲಿ ಹೊಗೆ ಸೊಪ್ಪು ಬೇಯಿಸೋದು ಅಂದರೆ ಯಾವ ಥರ ಇಟ್ಟಿದ್ದಾರೆ ಅಂತ ಬೇಯಿಸ್ಲಿಕ್ಕೆ. ಬೇರೆನ ಮನೆ ಅಂದರೆ ಈ ಥರ ಮಾಡಿರ್ತಾರೆ. ಸೊಪ್ಪುಗಳೆಲ್ಲನೂ ಈ ಥರ ಕಟ್ಟಿ ಈ ಥರ ನೇತು ಹಾಕಿರ್ತಾರೆ. ಅದು ಈ ಥರ ಬೆಂದಾಗ ಈ ಥರ ಅರಿಶಿಣಕ್ಕಿರುತ್ತೆ. ಬೆಳಿಗ್ಗೆಗೆ ಹೊಗೆ ಸೊಪ್ಪು ಮುರಿಬೇಕಾಗಿತ್ತು, ಹಾಗಾಗಿ ಅಪ್ಪನೂ ಮತ್ತು ಅಮ್ಮನೂ ಕಡ್ಡಿಗಳೆಲ್ಲ ಇಳುಕ್ತಿದ್ರು. ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಾನು ಬಂದು ತುಂಬ ಹೊತ್ತಾಗಿತ್ತು. ಟೀ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಮಾತಾಡಿ ಎಲ್ಲ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ ನಾನು. ಕಡ್ಡಿ ಎಲ್ಲ ಇಳ್ಕಾದ್ಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ಅಮ್ಮನೂ ನಾನು ಮೇಲ್ಗಡೆ ರೂಮಲ್ಲಿ. ಹಾಗಾಗಿ ಹೊರಗಡೆ ಸುತ್ತ ಹೇಗಿದೆ ಅಂತ ತೋರಿಸ್ತಿದ್ದೀನಿ. ನೋಡಿ, ಇಲ್ಲಿ ಅಮ್ಮ ನಿಂತಿದ್ದಾರೆ. ನನ್ನ ಮಕ್ಕಳಿಬ್ರು ಮತ್ತು ನನ್ನ ತಂಗಿ ಮಕ್ಕಳಿಬ್ರು ಆಟ ಆಡ್ತಿದ್ದಾರೆ ಮೇಲೆ ಕೂತ್ಕೊಂಡಿಲ್ಲಿ. ನನ್ನ ತಂಗಿನೂ ಬಂದಿದ್ದರು. ತುಂಬ ದಿನ ಆದರೆ ನಾನು ನನ್ನ ತಂಗಿ ಫೋನಲ್ಲಿ ಮಾತಾಡಿಕೊಂಡು ಹೋಗ್ತೀವಿ ಅಮ್ಮನ ಮನೆಗೆ. ನಾನು ಈ ಕಡೆಯಿಂದ ಬರ್ತೀನಿ, ನೀನು ಆ ಕಡೆಯಿಂದ ಬಾ ಅಂತ ಅಂದ್ಕೊಂಡು ಇಬ್ಬರು ಒಂದೇ ಜಾಗದಲ್ಲಿ ಸೇರ್ತೀವಿ. ನೋಡಿ, ಇಲ್ಲಿ ಹೊಗೆ ಸೊಪ್ಪು ಗಿಡಗಳು ಹಾಕಿದ್ದಾರೆ. ನಾಳೆ ಅಮ್ಮನ ಮನೆಯೂ ಮುರಿಬೇಕಿತ್ತು. ನೋಡಿ, ಇವಾಗ ಅದೇ ತೋರಿಸ್ತಿದ್ದೀನಿ. ಇದು ಬೆಳಗ್ಗೆ ನಾವು ಬಂದು ಒಂದು ದಿನ ಆದಮೇಲೆ ಇನ್ನು ಬೆಳಗ್ಗೆ ಟೈಮ್ ಹೊಲದ ಹತ್ರ ಹೋಗಿದ್ದೆ ನಮ್ಮ ಯಜಮಾನ್ರ ಜೊತೆ. ಆವಾಗ ಅಲ್ಲಿ ಶೂಟ್ ಮಾಡ್ಕೊಂಡಿದ್ದು. ನೋಡಿ, ಇದು ಸಾಂಬಾರು ಸೊಪ್ಪು ಹಾಕಿದ್ದಾರೆ, ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಇದು ಹೊಗೆ ಸೊಪ್ಪು ಗಿಡಗಳು ಸ್ವಲ್ಪ ಆಲೆ ಮುಗ್ದೋಕ್ಕಾಗಿದೆ ಅಮ್ಮನ ಮನೆ. ಲಾಸ್ಟ್ ಇತ್ತು ಒಂದು ಸ್ವಲ್ಪ, ಹಾಗಾಗಿ ಅಪ್ಪ ಮತ್ತು ಅಮ್ಮ ಜೊತೆಗೆ ಒಂದಿಬ್ಬರು ಅವರೇ ಮುರಿತಿದ್ರು. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಹೋಗಿದ್ದೆ ಟೀ ಕೊಟ್ಟು ಬರೋಣ ಅಂತ. ಆವಾಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಇನ್ನು ಇದನ್ನೆಲ್ಲ ಮುಗಿಸಿ ನಾನು ಟೀ ಕೊಟ್ಟು ಮನೆಗೆ ಬಂದೆ. ಮನೆಯಲ್ಲಿ ಬೆಳಗ್ಗೆನೇ ಊಟ ಎಲ್ಲ ಆಗಿತ್ತು. ಅಂದರೆ ಬೆಳಗ್ಗೆಲೆ ಚಿಕನ್ ಮತ್ತು ಮಟನ್ ಎಲ್ಲ ತರಿಸಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು. ಇನ್ನು ಮಧ್ಯಾಹ್ನ ಸ್ವಲ್ಪ ಈ ತಿಂಡಿ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಮೂರು ಜನ ಅಕ್ಕ ತಂಗಿರಿರೋದು. ನಮ್ಮ ತಂದೆ ತಾಯಿಗೆ ನಾವು 3 ಜನ ಹೆಣ್ಮಕ್ಳೇ. ನಮ್ಮ ಮನೆಗೆ ನಾನೇ ಹಿರಿಮಗಳು. ನಂದು ಮದುವೆ ಆಗಿದೆ ಮತ್ತು 2ನೇ ಮಗಳದ್ದು ಮದುವೆ ಆಗಿದೆ. ಇನ್ನೊಬ್ಳಿದ್ದಾಳೆ 3ನೇಳು, ಅವಳದು ಮದುವೆ ಆಗಬೇಕು. ನೋಡಿ, ನಾವು ಇಬ್ಬರು ಬಂದರೆ ಮನೇಲಿ ಹಬ್ಬದ ವಾತಾವರಣನೇ ಇರುತ್ತೆ. ಯಾವಾಗ ಬಂದರೂ ಅಷ್ಟೇ ಇದೇ ಥರ ಇರುತ್ತೆ. ನಾನು ಬಂದರೆ ಅವಳು ಬರ್ತಾಳೆ, ಅವಳು ಬಂದರೆ ನಾನು ಬರ್ತೀನಿ. ನೋಡಿ, ಇವಾಗ ನಾವು ಚಕ್ಲಿ ಮತ್ತು ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಚಕ್ಲಿ ಫಸ್ಟ್ ಮಾಡ್ಕೊತಿದ್ವಿ. ಆದರೆ ಇಲ್ಲಿ ಒಬ್ಬಟ್ಟು ರೆಸಿಪಿ ಮಾತ್ರ ಶೂಟೇ ಮಾಡಿಲ್ಲ, ಮರ್ತ್ಕೊಂಡು ಮಾತಾಡ್ತಾ 3 ಜನನೂ ಮಾತಾಡಿಕೊಂಡು ಒಬ್ಬಟ್ಟು ಮಾಡ್ಕೊಂಡಿದ್ವಿ, ವಿಡಿಯೋ ಮಾಡ್ಕೊಳ್ಳೇ ಇಲ್ಲ. ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಕೊಂಡು ಸುಮ್ಮನಾದ್ವಿ. ಆಮೇಲೆ ಇನ್ನು ಅವತ್ತೊಂದು ರಾತ್ರಿ ಅಲ್ಲೇ ಉಳ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವತ್ತು ಅಲ್ಲೇ ಉಳ್ಕೊಂಡ್ವಿ. ಇನ್ನು ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಇನ್ನು ನಮ್ಮೂರಿಗೆ ನಾವು ಹೊರಟು ಬಂದ್ವಿ. ಯಾರಿಗೆ ಆದರೂ ಹೆಣ್ಮಕ್ಳಿಗೆ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಇರೋಂಥ ಖುಷಿ ತಿರ್ಗಾ ಮನೆಗೆ ಬರಬೇಕಾದ್ರೆ ಖುಷಿ ಇರಲ್ಲ, ಸ್ವಲ್ಪ ಬೇಜಾರಿರುತ್ತೆ. ಆದರೂ ಏನು ಮಾಡೋದು, ಹೋಗಲೇಬೇಕು ನಮ್ಮ ಮನೆಗೆ ನಾವು. ಇನ್ನು ನನ್ನ ತಂಗಿ ಅವ್ರ ಮನೆಗೆ ಅವ್ರು ಹೊರಟರು. ನಾನು ಮತ್ತು ನಮ್ಮ ಯಜಮಾನರು ನನ್ನ ಮಗ ನಾವು ಮನೆಗೆ ಹೊರಟ್ವಿ. ನೋಡಿದ್ರಲ್ವಾ, ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.